ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ತೆ. ಜಿ ಎಸ್ ಟಿ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡುವಾಗ ತುಂಬ ಸಿಂಪಲ್ಲಾಗಿ ಒಂದಿಷ್ಟು ಟಿಪ್ಸ್ಗಳು ನಿಮ್ಮ ತಲೆಯಲ್ಲಿದ್ದರೆ ನೀವು ತುಂಬ ಈಸಿಯಾಗಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀರಿ ಅನ್ನೋದಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಒಂದು 3 ಮಾರ್ಕ್ಸ್ ಪ್ರಾಬ್ಲಮ್ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. 3 ಮಾರ್ಕ್ಸ್ ಪ್ರಾಬ್ಲಮ್ ಬಂದರೆ ಹೇಗೆ ಬರುತ್ತಪ್ಪ ಅಂತ ಹೇಳಿದರೆ, ಯಾವುದೇ ಒಂದು ಗೂಡ್ಸನ್ನು ಯಾರು ಸಪ್ಲೈ ಮಾಡಿದ್ರು ಅಂದರೆ ಸೆಲ್ಲರು, ಇನ್ನು ಎಲ್ಲಿ ಪರ್ಚೇಸ್ ಮಾಡಿದ್ರು ಅನ್ನೋದ್ರ ಮೇಲೆ ಇರುತ್ತೆ. ನೀವು ಪ್ರಾಬ್ಲಮನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ, ವೆರಿ ಇಂಪಾರ್ಟೆಂಟ್ಲಿ ಸೆಲ್ಲರು ಅಂದರೆ ಸಪ್ಲೈಯರು ಎಲ್ಲಿಂದ ಸಪ್ಲೈ ಮಾಡ್ತಿದ್ದಾರೆ, ಯಾವ ಊರನವರು ಪರ್ಚೇಸ್ ಮಾಡಿದ್ರು ಅಂತ ಇದೆರಡು ಕಾನ್ಸೆಪ್ಟ್ ಗೊತ್ತಾಗ್ಬಿಟ್ರೆ ಎಷ್ಟು ವ್ಯಾಲ್ಯೂಗೆ ಸೇಲ್ ಆಗಿದೆ ಅಂತ ನೋಡ್ಕೊಳ್ಳಿ ಕರೆಕ್ಟಾಗಿ. ಅದು ಏನಾಯಿತು, ವ್ಯಾಲ್ಯೂ ಆಫ್ ಗೂಡ್ಸ್ ಬರ್ಕೊತೀರಿ ಫಸ್ಟು. ಅದಕ್ಕೆ ಏನು ಮಾಡ್ತೀರಿ, ನೀವು ಜಿ ಎಸ್ ಟಿಯನ್ನು ಆ್ಯಡ್ ಮಾಡ್ತೀರಿ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಏನಂದರೆ ನಾನು ಜಿ ಎಸ್ ಟಿಯನ್ನು ಆ್ಯಡ್ ಮಾಡ್ತೀರಿ. ಜಿ ಎಸ್ ಟಿ ಆ್ಯಡ್ ಮಾಡುವಾಗ ಜಿ ಎಸ್ ಟಿ ಲಯಬಿಲಿಟಿ ಅಂತ ಬರ್ಕೊತೀರಿ, ಆ್ಯಡ್ ಮಾಡ್ತೀರಿ. ಆ್ಯಡ್ ಮಾಡೋಕೆ ಹೋದಾಗ ಏನು ಮಾಡ್ತೀರಪ್ಪ ಅಂತ ಹೇಳಿದ್ರೆ, ವೆದರ್ ಯು ಹ್ಯಾವ್ ಟು ಆ್ಯಡ್ ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ ಆರ್ ಐ ಜಿ ಎಸ್ ಟಿ ಅನ್ನೋದು ನಿಮಗೆ ಗೊತ್ತಿದೆ. ಏನಲ್ಲಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ವಿತಿನ್ ಸ್ಟೇಟ್ ಆದರೆ ಬರುತ್ತೆ ಅಲ್ವಾ? ಅವು ವಿತಿನ್ ಸ್ಟೇಟ್ ಆದರೆ ಬರುತ್ತೆ ಅಂದರೆ ನಾನು ಆಗಲೇ ಹೇಳಿದಾಗೆ ಪ್ರಾಬ್ಲಮನ್ನು ತುಂಬ ನೀಟಾಗಿ ಅರ್ಥ ಮಾಡ್ಕೊತೀರಿ. ಹೇಗೆ ನೀಟಾಗಿ ಅರ್ಥ ಮಾಡ್ಕೊತೀರಿ ಅಂದರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಪ್ಲೈಯರ್ ಎಲ್ಲಿದ್ದಾರೆ ಕ್ಲಿಯರ್ ಅಲ್ವಾ, ಪರ್ಚೇಸ್ ಮಾಡಿದವನು ಎಲ್ಲಿ ಅವನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಕ್ಲಿಯರ್ ಆಯಿತು. ಆವಾಗ ನಿಮ್ಗೇನು ಬಂತು, ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿಯನ್ನು ನೀವು ಆ್ಯಡ್ ಮಾಡ್ತೀರಿ. ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿಯನ್ನು ಆ್ಯಡ್ ಮಾಡುವಾಗ ಜಿ ಎಸ್ ಟಿದು ರೇಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಗೊತ್ತಾಯ್ತಾನೆ, 5% ಅಥವಾ 18% ಯಾವ್ದು ಕೊಟ್ಟಿದ್ದಾರ ನೋಡ್ಕೊಳ್ಳಿ. 18% ಇದ್ದರೆ 9+9 ಮಾಡ್ತೀರಿ. ಅದೇ 5% ಇದ್ದರೆ 2.5 + 2.5 ಮಾಡಿ ಹಾಕ್ತೀರಿ. ಕ್ಲಿಯರ್ ಅಲ್ವಾ? ಇದು ಇಷ್ಟು. ಅದೇ ನಿಮಗೆ ಇಂಟರ್ ಸ್ಟೇಟ್ ಆದರೆ, ಅಂದರೆ ಬೇರೆ ಸ್ಟೇಟಿಗೆ ಕರ್ನಾಟಕದಿಂದ ಸೇಲ್ ಆದರೆ ಅಥವಾ ಬೇರೆ ಸ್ಟೇಟಿಂದ ಪರ್ಚೇಸ್ ಮಾಡಿದಾಗ ಏನಾಯ್ತು, ಅದು ಇಂಟರ್ ಸ್ಟೇಟ್ ಆಯಿತು. 2 ಸ್ಟೇಟ್ಗಳು ಬಂದು ಅವಾಗ ಅಲ್ಲಿ ಐ ಜಿ ಎಸ್ ಟಿ ಅಪ್ಲೈ ಆಗುತ್ತೆ. ಐ ಜಿ ಎಸ್ ಟಿ ಅಪ್ಲೈ ಆದಾಗ ಜಿ ಎಸ್ ಟಿ ಎಷ್ಟಿರುತ್ತೋ ಟೋಟಲ್ ಜಿ ಎಸ್ ಟಿ 18% ಅಂತ ಹೇಳಿದರೆ ಎಷ್ಟು ಅಮೌಂಟು ನೀವು ಗೂಡ್ಸನ್ನು ಪರ್ಚೇಸ್ ಮಾಡಿರ್ತೀರಿ ಅಥವಾ ಸೇಲ್ ಮಾಡಿರ್ತೀರಿ ಅದ್ರ ಮೇಲೆ ಏನು ಮಾಡಿರ್ತೀರಿ, 18% ಕ್ಯಾಲ್ಕುಲೇಟ್ ಮಾಡ್ತೀರಿ. ಡೈರೆಕ್ಟಾಗಿ ಐ ಜಿ ಎಸ್ ಟಿಯನ್ನು ಹಾಕ್ತೀರಿ, ಐ ಜಿ ಎಸ್ ಟಿ ಆ್ಯಡ್ ಆಗುತ್ತೆ. ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವ? ಇದು ಸಿಂಪಲ್ಲಾಗಿ ಒಂದು ಎನಿ ಪ್ರಾಬ್ಲಮನ್ನು ಜಿ ಎಸ್ ಟಿ ಮಾಡೋದಕ್ಕೆ ಬೇಸಿಕ್ಸು ಇದು ಗೊತ್ತಿರಬೇಕು. ಇದು ಮೊದಲು. ಇನ್ನೇನಾಗುತ್ತೆ, 5 ಮಾರ್ಕ್ಸ್ ಪ್ರಾಬ್ಲಮ್ ಎಲ್ಲ ಬಂದಾಗ ಅಲ್ಲಿ ಏನಾಗುತ್ತೆ ನೋಡ್ಕೊಳ್ಳಿ, ಸೇಮ್ ಪ್ರಾಬ್ಲಮ್ ಇರುತ್ತೆ. ನೀವು ಪ್ರತಿ ಪ್ರಾಬ್ಲಮನ್ನು ನೋಡಿದಾಗ ನಿಮ್ಮ ತಲೆಯಲ್ಲಿ ಜಿ ಎಸ್ ಟಿಯನ್ನು ತುಂಬ ಸಿಂಪಲ್, ಜಿ ಎಸ್ ಟಿ ಏನು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಇದೆ, ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಗುಡ್ ಆ್ಯಂಡ್ ಸಿಂಪಲ್ ಟ್ಯಾಕ್ಸ್ ಅಂತ. ಅಂದರೆ ತುಂಬ ಈಸಿ ನೀವು ಅರ್ಥ ಮಾಡ್ಕೊಂಡ್ರೆ ಅಂತ ಹೇಳಿ. ನೆಕ್ಸ್ಟ್ ಏನು ಭಾಳ ಮುಖ್ಯ ಅಂತ ಹೇಳಿದರೆ, ಇಲ್ಲಿ 5 ಮಾರ್ಕ್ ಕ್ವಶನ್ ಬಂದಾಗ ನೀವೇನು ಮಾಡಬೇಕು, ವ್ಯಾಲ್ಯೂ ಆಫ್ ಗೂಡ್ಸ್ ಎಷ್ಟಿದೆಯೋ ಬರ್ಕೊತೀರಿ. ಕೆಲವೊಮ್ಮೆ ಒಂದಿಷ್ಟು ಐಟಮ್ಸ್ಗಳನ್ನು ಈ ವ್ಯಾಲ್ಯೂ ಆಫ್ ಗೂಡ್ಸಿಗೆ ಆ್ಯಡ್ ಮಾಡೋಕ್ಕಿರುತ್ತೆ. ಏನದು ಆ್ಯಡ್ ಮಾಡೋದು, ಐಟಮ್ಸ್ ಟು ಬಿ ಆ್ಯಡೆಡ್ ಅಂಡರ್ ಸೆಕ್ಷನ್ 15 ಸಬ್ಸೆಕ್ಷನ್ 2 ಅಲ್ಲಿ ಒಂದಿಷ್ಟು ಐಟಮ್ಸ್ಗಳನ್ನು ಆ್ಯಡ್ ಮಾಡ್ತೀರಿ. ಏನು ಐಟಮ್ಸನ್ನು ಆ್ಯಡ್ ಮಾಡ್ತೀರಿ, ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಚಾರ್ಜಸ್, ಪ್ಯಾಕಿಂಗ್ ಚಾರ್ಜಸ್, ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್, ಗೊತ್ತಾಯ್ತಾನೆ. ಇದು ಪ್ಯಾಕಿಂಗ್ ಚಾರ್ಜಸ್ ನಾನು ಆವಾಗಲೇ ಹೇಳಿದ್ನಲ್ಲ, ಇನ್ಸ್ಟಾಲೇಷನ್ ಚಾರ್ಜಸ್, ಈ ಥರದ ಸಬ್ಸಿಡಿ. ಸಬ್ಸಿಡಿ ಅಂತ ಬಂದಾಗ ಸಬ್ಸಿಡಿ ರಿಸೀವ್ಡ್ ಫ್ರಮ್ NGO, ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ ಏನಾದ್ರು ಇದ್ದರೆ ನೀವು ಅದೊಂದು ಲಿಸ್ಟನ್ನೇ ಮಾಡಿಟ್ಕೊಡಿ, ಯಾವ್ಯಾವ ಐಟಮನ್ನು ನಾನು ಆ್ಯಡ್ ಮಾಡಬೇಕಂತ. ಯಾಕೆಂದರೆ ಬೇರೆ ಬೇರೆ ಪ್ರಾಬ್ಲಮ್ ಎಲ್ಲ ಮಾಡಿರ್ತೀರಲ್ಲ ಅವೇನಾದ್ರು ಕೊಟ್ಟಿದ್ದರೆ ಈ ವ್ಯಾಲ್ಯೂ ಆಫ್ ಗೂಡ್ಸಿಗೆ ಆ್ಯಡ್ ಮಾಡ್ಕೊತೀರಿ. ಒಂದು ಆ್ಯಡ್ ಮಾಡಿದ್ರಿ. ಇನ್ನೊಂದು ಏನು ಅಂದರೆ ಲೆಸ್ಸು. ಈ ಭಾಳ ಮುಖ್ಯ ಇಲ್ಲ ಏನು ಅಂದರೆ ಆ್ಯಡು ಲೆಸ್ಸು. ಕೆಲವೊಮ್ಮೆ ಆ್ಯಡ್ ಅಂತ ಬರೆದ್ಬಿಟ್ಟು ಲೆಸ್ ಮಾಡ್ತೀರಿ, ಲೆಸ್ ಅಂತ ಬರೆದು ಆ್ಯಡ್ ಮಾಡ್ತೀರಿ. ಹಾಗೆ ಮಾಡಬೇಡಿ. ತುಂಬ ಫರ್ಮ್ ಆಗಿ ತಲೆಯಲ್ಲಿ ಈ ಥರದ ವಿಷಯಗಳನ್ನು ಇಟ್ಕೊಳ್ಳಿ, ಸರಿನಾ? ಏನನ್ನು ಲೆಸ್ ಮಾಡಬೇಕು ಸರ್ ಅಂತ ಕೇಳಿದರೆ, ಟ್ರೇಡ್ ಡಿಸ್ಕೌಂಟನ್ನು ಕೊಟ್ಟಿದ್ದರೆ ನೀವೇನು ಮಾಡ್ತೀರಿ, ಲೆಸ್ ಮಾಡ್ತೀರಿ. ಎಷ್ಟು ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಅಥವಾ ನೀವೇ ವ್ಯಾಲ್ಯೂ ಆಫ್ ಗೂಡ್ಸ್ ಮೇಲೆ ಟ್ರೇಡ್ ಡಿಸ್ಕೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಆ ಪರ್ಸೆಂಟೇಜನ್ನು ಹಾಕ್ಬಿಟ್ಟು ನೀವು ಟ್ರೇಡ್ ಡಿಸ್ಕೌಂಟನ್ನು ಮಾಡಿ ಲೆಸ್ ಮಾಡಿದರೆ ಆಯಿತು. ಇಲ್ಲಿ ಟ್ರೇಡ್ ಡಿಸ್ಕೌಂಟನ್ನು ಲೆಸ್ ಮಾಡುವಾಗ ಅಲ್ಲೇನು ಅಂತ ಹೇಳಿದರೆ, ಬಿಫೋರ್ ದಿ ಸಪ್ಲೈ ಅಂತ ಕೊಡ್ತಾರೆ. ಅಂದರೆ ಸಪ್ಲೈ ಮಾಡೋದಕ್ಕಿಂತ ಮೊದಲೇ ಟ್ರೇಡ್ ಡಿಸ್ಕೌಂಟನ್ನು ಅಲೋ ಮಾಡಿದ್ದಾರೆ ಅಂತೇಳಿ. ಆವಾಗ ನೀವೇನು ಮಾಡ್ಬೋದು, ಟ್ರೇಡ್ ಡಿಸ್ಕೌಂಟನ್ನು ಮೈನಸ್ ಮಾಡ್ಬೋದು. ಕೆಲವೊಮ್ಮೆ ಏನು ಮಾಡ್ತಾನೆ, ಆಫ್ಟರ್ ದಿ ಸಪ್ಲೈ ಆಫ್ ಗೂಡ್ಸ್ ಟ್ರೇಡ್ ಡಿಸ್ಕೌಂಟ್ ಇಸ್ ಗಿವನ್ ಅಂತ ಕೊಟ್ಟರೆ ಆವಾಗ ನೀವು ಟ್ರೇಡ್ ಡಿಸ್ಕೌಂಟನ್ನು ಮೈನಸ್ ಮಾಡೋ ಹಾಗೆ ಇಲ್ಲ. ಇದು ನಿಮಗೆ ನೆನಪಿರ್ತದೆ, ಸರಿನಾ?
ಇನ್ನೂ ಒಂದು ಥರ್ಡ್ ಸಿಚುವೇಶನ್ ಏನು ಬರುತ್ತೆ ಅಂದರೆ, ಟ್ರೇಡ್ ಡಿಸ್ಕೌಂಟ್ ಈಸ್ ಗಿವನ್ ಆಫ್ಟರ್ ದಿ ಸಪ್ಲೈ ಬಟ್ ರೆಕಾರ್ಡೆಡ್ ಇನ್ ದ ಇನ್ವಾಯ್ಸ್ ಅಂತ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಆವಾಗ ನೀವು ಟ್ರೇಡ್ ಡಿಸ್ಕೌಂಟನ್ನು ಏನು ಮಾಡ್ಬೋದು, ಮೈನಸ್ ಮಾಡ್ಬೋದು. ಮಕ್ಕಳೇ ನೋಡಿ, ಫಸ್ಟ್ ವ್ಯಾಲ್ಯೂ ಆಫ್ ಗೂಡ್ಸ್ ತಗೊಂಡಿದ್ದೀರಿ, ಆಮೇಲೆ ಐಟಮ್ಸ್ ಟು ಬಿ ಆ್ಯಡೆಡ್ ಇದೆಯಲ್ಲ, ಅವನ್ನೇನಾದ್ರು ಇದ್ದರೆ ಪ್ರಾಬ್ಲಮಲ್ಲೇ ಆ್ಯಡ್ ಮಾಡಿದ್ದೀರಿ. ಆಮೇಲೆ ಏನು ಮಾಡ್ತೀರಿ, ಐಟಮ್ಸ್ ಟು ಬಿ ಡಿಡಕ್ಟೆಡ್ ಅಂತ ಬರ್ಕೊಂಡು ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 3 ಅಂತ ಬರ್ಕೊಂಡು ಟ್ರೇಡ್ ಡಿಸ್ಕೌಂಟನ್ನು ಏನು ಮಾಡ್ತೀರಿ, ಮೈನಸ್ ಮಾಡ್ತೀರಿ. ಈಗೊಂದು ವ್ಯಾಲ್ಯೂ ಬರುತ್ತಲ್ಲ, ಆ ವ್ಯಾಲ್ಯೂಗೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಥವಾ ಟ್ಯಾಕ್ಸೇಬಲ್ ವ್ಯಾಲ್ಯೂ ಅಂತ ಕರೀತಾರೆ. ಏನು ವ್ಯಾಲ್ಯೂ ಹೇಳಿ? ಟ್ಯಾಕ್ಸೇಬಲ್ ವ್ಯಾಲ್ಯೂ ಅಂತ ಕರೀತಾರೆ. ಈ ವ್ಯಾಲ್ಯೂಗೆ ನೀವು ಜಿ ಎಸ್ ಟಿಯನ್ನು ಆ್ಯಡ್ ಮಾಡ್ತೀರಿ. ಜಿ ಎಸ್ ಟಿ ಲಾಯಬಿಲಿಟಿ ಅಂತ ಬರ್ಕೊಂಡು ಆ್ಯಡ್ ಮಾಡ್ತೀರಿ. ನಾನು ಆವಾಗಲೇ ಹೇಳಿದಾಗೆ ಯಾವ ಜಿ ಎಸ್ ಟಿಯನ್ನು ಆ್ಯಡ್ ಮಾಡ್ತೀರಿ ನೋಡ್ಕೋಬೇಕು. ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿನೋ ಅಥವಾ ಐ ಜಿ ಎಸ್ ಟಿನೋ ಅಂತ ನೋಡ್ಕೋಬೇಕು. ಯಾವ ಜಿ ಎಸ್ ಟಿ ಇದೆಯೋ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಿದ್ನಲ್ಲ ಅವಾಗ, ಆ ಜಿ ಎಸ್ ಟಿಯನ್ನು ಆ್ಯಡ್ ಮಾಡ್ತೀರಿ. ಇದು ಎರಡನೇದು. ಇನ್ನು ಬೇರೆ ಬೇರೆ ಥರದ ಪ್ರಾಬ್ಲಮ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಇದೆರಡು ಸಿಂಪಲ್ ಆಗಿ ಹೇಳಿದೆ ನಾನು. ಕೆಲವೊಮ್ಮೆ ಇಲ್ಲಿ ಎರಡು ತುಂಬ ಇಂಪಾರ್ಟೆಂಟ್ ಸಪ್ಲೈಗಳಿದೆ. ಅದೇನು ಅಂತ ಹೇಳಿದ್ರೆ ಕಾಂಪೋಸಿಟ್ ಸಪ್ಲೈ, ಇನ್ನೊಂದು ಮಿಕ್ಸ್ಡ್ ಸಪ್ಲೈ. ಅಲ್ಲಿ ಏನು ಕೊಡ್ತಾರೆ ಪ್ರಾಬ್ಲಮಲ್ಲಿ, ನೀವು ಫೈಂಡ್ ಔಟ್ ದ ನೇಚರ್ ಆಫ್ ಸಪ್ಲೈ ಆ್ಯಂಡ್ ಕ್ಯಾಲ್ಕುಲೇಟ್ ದ ಜಿ ಎಸ್ ಟಿ ಲಾಯಬಿಲಿಟಿ ಅಂತ ಹೇಳಿರ್ತಾರೆ. ಇದು ಹೇಗೆ ಗೊತ್ತಾಗಬೇಕು ಸರ್ ನಮಗೆ ಅಂತ ಹೇಳಿದ್ರೆ, ಕಾಂಪೋಸಿಟ್ ಸಪ್ಲೈ, ಇನ್ನೊಂದು ಯಾವುದು ಮಿಕ್ಸ್ಡ್ ಸಪ್ಲೈ. ಮಕ್ಕಳೇ, ಕಾಂಪೋಸಿಟ್ ಸಪ್ಲೈ ಅಂತ ಹೇಳಿದರೆ ಒಂದು ಐಟಮನ್ನು ಸೇಲ್ ಮಾಡುವಾಗ ಅದಕ್ಕೆ ಇನ್ನೊಂದು ಐಟಮನ್ನು ಅದರೊಟ್ಟಿಗೆ ನ್ಯಾಚುರಲಿ ಬಂಡಲ್ ಆಗಿರುತ್ತೆ, ಅದನ್ನು ನಾವು ಸೇಲ್ ಮಾಡಬೇಕಾಗಿರುತ್ತೆ. ಐಟಮನ್ನು ಸೇರಿಸಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಮೊಬೈಲ್ ತೊಗೊಂಡ್ರೆ ಮೊಬೈಲ್ ಒಟ್ಟಿಗೆ ಚಾರ್ಜರ್ ಕೊಡ್ತಾರೆ, ಲ್ಯಾಪ್ಟಾಪ್ ತೊಗೊಂಡ್ರೆ ಚಾರ್ಜರ್ ಕೊಡ್ತಾರೆ. ಗೊತ್ತಾಯ್ತಾನೆ? ಇದನ್ನು ನಾವು ಕಾಂಪೋಸಿಟ್ ಸಪ್ಲೈ ಅಂತ ಹೇಳ್ತೀವಿ. ಅದು ಒಂದಕ್ಕೊಂದು ಸಂಬಂಧ ಇರುವಂಥ ಐಟಮ್. ಆವಾಗ ಕೆಲವೊಮ್ಮೆ ಏನಾಗುತ್ತೆ, ಅದಕ್ಕೆ ಬೇರೆ ಬೇರೆ ರೇಟ್ ಆಫ್ ಜಿ ಎಸ್ ಟಿ ಇರುತ್ತೆ. ಆದ್ರೂ ಒಂದೇ ಬಂಡಲಲ್ಲಿ ಸೇಲ್ ಮಾಡೋದ್ರಿಂದ, ಒಂದೇ ಬಂಡಲಲ್ಲಿ ಗೂಡ್ಸನ್ನು ಪ್ಯಾಕಲ್ಲಿ ಸೇಲ್ ಮಾಡೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ, ಈಗ ಮೊಬೈಲು ಮತ್ತು ಮೊಬೈಲ್ ಚಾರ್ಜರ್ ಇದ್ದರೆ ಗೊತ್ತಾಯ್ತಾನೆ, ಮೊಬೈಲಿಗೆ ಏನು ರೇಟ್ ಆಫ್ ಜಿ ಎಸ್ ಟಿ ಇರುತ್ತೋ ಅದೇ ರೇಟ್ ಆಫ್ ಜಿ ಎಸ್ ಟಿ ಆ ಬಂಡಲಲ್ಲಿರೋ ಎಲ್ಲ ಐಟಮಿಗೂ ಆಗುತ್ತೆ. ಅದನ್ನು ಕಾಂಪೋಸಿಟ್ ಸಪ್ಲೈ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ನಿಮ್ಗೀಗ? ಹಾಂ. ಈ ಮೊಬೈಲಿಗೆ ನಾವು ಪ್ರಿನ್ಸಿಪಲ್ ಸಪ್ಲೈ ಅಂತೀವಿ. ಏನದು ಪ್ರಿನ್ಸಿಪಲ್ ಸಪ್ಲೈ ಅಂದರೆ ಇಂಪಾರ್ಟೆಂಟ್ ಐಟಮ್ ಅಂತ ಹೇಳಿ. ಗೊತ್ತಾಯ್ತಾ? ಇದು ಕಾಂಪೋಸಿಟ್ ಸಪ್ಲೈಯಲ್ಲಿ ನೀವು ಮಾಡಿರಬೇಕು. ಕಾಂಪೋಸಿಟ್ ಸಪ್ಲೈಗೆ ನಿಮಗೆ ಇನ್ನೂ ಹೆಚ್ಚಿನ ಎಕ್ಸಾಂಪಲ್ ಕೊಡಬೇಕಂದ್ರೆ, ಈಗ ಐಸ್ ಕ್ರೀಮ್ ತೊಗೊಂಡ್ರಿ ಅಂತ ತಿಳ್ಕೊಳ್ಳಿ. ಐಸ್ ಕ್ರೀಮ್ ತೊಗೊಂಡಾಗ ಐಸ್ ಕ್ರೀಮ್ ಒಟ್ಟಿಗೆ ಏನು ಕೊಡ್ತಾರೆ, ಸ್ಪೂನ್ ಕೊಡ್ತಾರೆ. ಗೊತ್ತಾಯ್ತಾನೆ? ಸ್ಪೂನಿಗೆ ಸಪ್ರೇಟಾಗಿ ಜಿ ಎಸ್ ಟಿ ಹಾಕ್ತಿರಲ್ಲ, ಅದಕ್ಕೆ ರೇಟ್ ಇರುತ್ತೆ. ಕರೆಕ್ಟಾಗಿ? ಹಾಗಾಗಿ ಅದರೊಟ್ಟಿಗೆ ಬಂತು ಅಂತ ಹೇಳಿ. ಅರ್ಥ ಆಯ್ತಾ? ಇದು ಕಾಂಪೋಸಿಟ್ ಸಪ್ಲೈ. ಮಿಕ್ಸ್ಡ್ ಸಪ್ಲೈ ಅಂದರೆ ಏನು? ಮಿಕ್ಸ್ಡ್ ಸಪ್ಲೈಯಲ್ಲಿ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋ ಐಟಮ್ಗಳು, ಆ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋ ಐಟಮ್ಗಳನ್ನು ಏನು ಮಾಡ್ತಾರೆ, ಸೇಲ್ ಮಾಡೋದಕ್ಕಾಗಿ, ಆಫರ್ ಕೊಡೋದಕ್ಕಾಗಿ ಏನು ಮಾಡ್ತಾರೆ, ಒಂದು ಬಂಡಲಲ್ಲಿ ಒಂದು ಪ್ಯಾಕಲ್ಲಿ ಹಾಕಿ ಸೇಲ್ ಮಾಡ್ತಾರೆ. ಇದು ಹೇಗಪ್ಪ ಅಂದರೆ ಮಿಕ್ಸ್ಡ್ ಸಪ್ಲೈ. ಫಾರ್ ಎಕ್ಸಾಂಪಲ್, ಈಗ ಸಂತೂರ್ ಸೋಪ್ ಒಟ್ಟಿಗೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ, ಕೆಲವೊಮ್ಮೆ ಪೆನ್ ಕೊಡ್ತಿದ್ರು, ಕೆಲವೊಮ್ಮೆ ಸ್ಪೂನ್ ಕೊಡ್ತಿದ್ರು. ಈಗ ಅದರದ್ದು ಸಂಬಂಧ ಇಲ್ಲದೆ ಇರೋದು, ಆ ಥರ ಏನಾದರೂ ಸೇಲ್ ಮಾಡಿದರೆ ಅದಕ್ಕೆ ಮಿಕ್ಸ್ಡ್ ಸಪ್ಲೈ ಅಂತಾರೆ. ಈ ಮಿಕ್ಸ್ಡ್ ಸಪ್ಲೈಯಲ್ಲಿ ಏನಾಗುತ್ತಪ್ಪ ಅಂದರೆ, ಇದು ಪೆನ್ನಿಗೆ ಬೇರೆ ಜಿ ಎಸ್ ಟಿ ಇದೆ, ಸೋಪಿಗೆ ಬೇರೆ ಜಿ ಎಸ್ ಟಿ ಇದ್ದಾಗ ಏನಾಗುತ್ತೆ, ನಾವು ಯಾವ ಜಿ ಎಸ್ ಟಿಯನ್ನು ತೊಗೋಬೇಕು ಅಂತ. ಬಟ್ ಎರಡನ್ನೂ ಒಟ್ಟಿಗೆ ಸೇಲ್ ಮಾಡ್ತಾಯಿದ್ದಾರೆ. ಆವಾಗ ಏನಪ್ಪ ಅಂದರೆ, ಇದು ಮಿಕ್ಸ್ಡ್ ಸಪ್ಲೈ ನಾನು ಹೇಳ್ತಾ ಇದ್ದೀನಿ. ಮಿಕ್ಸ್ಡ್ ಸಪ್ಲೈಯಲ್ಲಿ ರೇಟ್ ಆಫ್ ಜಿ ಎಸ್ ಟಿ ಯಾವುದಕ್ಕೆ ಜಾಸ್ತಿ ಇರುತ್ತೋ ಅದನ್ನೇ ತಗೋಬೇಕು. ಹೈಯೆಸ್ಟ್ ಜಿ ಎಸ್ ಟಿ ಇರೋದನ್ನು ತಗೋಬೇಕು. ಅರ್ಥ ಆಯ್ತಾ? ಸೊ ಪ್ರೊಸೀಜರ್ ಉಳಿದೆಲ್ಲ ಸೇಮು. ಇದು ನಿಮಗೆ ಗೊತ್ತಾದರೆ ಮುಗೀತು. ಇದು ಕಾಂಪೋಸಿಟ್ ಸಪ್ಲೈ ಮತ್ತು ಮಿಕ್ಸ್ಡ್ ಸಪ್ಲೈ ಬಗ್ಗೆ ಯಾವ ಸಪ್ಲೈ ಅಂತ ಕೇಳಿರ್ತಾರೆ, ನೀವು ನೋಡ್ಕೊಂಡು ಮಾಡಬೇಕಾಗಿತ್ತು. ಸರಿನಾ? ಮುಗೀತು. ಈಗ ಮುಂದೆ ಹೋಗೋಣ. ಮುಂದೆ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಮ್ಮೆ 10 ಮಾರ್ಕ್ಸ್ ಪ್ರಾಬ್ಲಮನ್ನು ಮಾಡುವಾಗ 10 ಮಾರ್ಕ್ಸ್ ಪ್ರಾಬ್ಲಮನ್ನು ಮಾಡುವಾಗ ಹೇಗಿರುತ್ತೆ ಮಕ್ಕಳೇ, ಭಾಳ ಮುಖ್ಯವಾಗಿ ನೋಡಿ, ಪರ್ಚೇಸ್ ಮಾಡಿರೋದು ಕೊಟ್ಟಿರ್ತಾರೆ, ಸೇಲ್ ಮಾಡಿರೋದು ಕೊಟ್ಟಿರ್ತಾರೆ. ಪರ್ಚೇಸ್ ಮಾಡಿರೋದು ಒಂದು 4-5 ಐಟಮನ್ನು ಕೊಟ್ಟಿರ್ತಾರೆ, ಸೇಲ್ ಮಾಡಿರೋ ಐಟಮ್ಗಳನ್ನು ಕೊಟ್ಟಿರ್ತಾರೆ. ನೀವು ಅಲ್ಲಿ ಟೋಟಲ್ ಜಿ ಎಸ್ ಟಿಯನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಭಾಳ ಮುಖ್ಯವಾದ ಒಂದು ಪ್ರೊಸೀಜರನ್ನು ಫಾಲೋ ಮಾಡಬೇಕು. ಏನದು? ಫಸ್ಟು ನೀವೀಗ ಫಾರ್ ಎಕ್ಸಾಂಪಲ್ಲು ನೀವೇ ಬಿಸ್ನೆಸ್ ಮ್ಯಾನ್ ಅಂತ ತಿಳ್ಕೊಳ್ಳಿ. ಯಾರಂದೆ ನಾನು? ನೀವು ಬಿಸ್ನೆಸ್ ಮ್ಯಾನ್. ನೀವೇನು ಮಾಡಿದಿರಿ, ಯಾರೋ ಒಬ್ಬರಿಂದ ಐಟಮ್ಗಳನ್ನು ಪರ್ಚೇಸ್ ಮಾಡಿದಿರಿ. ಏನು ಮಾಡಿದಿರಿ ಅಂತ ಹೇಳಿದೆ ನಾನು? ಪರ್ಚೇಸನ್ನು ಮಾಡಿದ್ರಿ. ಐಟಮನ್ನು ನೀವು ಪರ್ಚೇಸ್ ಮಾಡಿದಾಗ ಗೊತ್ತಾಯ್ತಾನೆ, ಐಟಮ್ಗಳು ನಿಮ್ಮ ಬಿಸ್ನೆಸ್ಸಿಗೆ ಬಂತು. ಐಟಮ್ಗಳು ಏನಾಯಿತು, ನಿಮ್ಮ ಬಿಸ್ನೆಸ್ಸಿಗೆ ಬಂತು.
ಈ ಐಟಮ್ಗಳು ನಿಮ್ಮ ಬಿಸ್ನೆಸ್ಸಿಗೆ ಏನು ಬರುತ್ತೆ ಇದನ್ನು ನಾವು ಇನ್ವರ್ಡ್ ಸಪ್ಲೈ ಅಂತ ಕರಿತೀವಿ. ಏನಂತೀರಿ ಅಂದರೆ ನಾನು ಇನ್ವರ್ಡ್ ಸಪ್ಲೈ. ನೀವು ಪರ್ಚೇಸ್ ಮಾಡಿದ್ದೀರಿ, ನಿಮ್ಮ ಬಿಸ್ನೆಸ್ ಒಳಗಡೆ ಐಟಮ್ಗಳು ಬಂದು, ಅರ್ಥ ಆಯ್ತಾ? ಈ ನೀವು ಐಟಮನ್ನು ಪರ್ಚೇಸ್ ಮಾಡುವಾಗ ಗೊತ್ತಾಯ್ತಾನೆ, ನೀವು ಪರ್ಚೇಸ್ ಮಾಡಿದ್ರೆ ಐಟಮ್ ನಿಮ್ಮ ಒಳಗಡೆ ಬಂತು, ಬಿಸ್ನೆಸ್ಗೆ ಬಂತು, ನೀವು ಪೇ ಮಾಡ್ತೀರಿ. ನೀವು ಪೇ ಮಾಡುವಾಗ ಏನು ಮಾಡ್ತೀರಪ್ಪ ಅಂತ ಹೇಳಿದರೆ, ನೀವು ಬರೀ ಅಮೌಂಟನ್ನು ಪೇ ಮಾಡಲ್ಲ, ಅದರೊಟ್ಟಿಗೆ ಟ್ಯಾಕ್ಸನ್ನು ಪೇ ಮಾಡಿರ್ತೀರಿ, GSTಯನ್ನು ಪೇ ಮಾಡಿರ್ತೀರಿ. ನೀವೇನು ಪೇ ಮಾಡಿರ್ತೀರಲ್ಲ ಪರ್ಚೇಸ್ ಮಾಡುವಾಗ, ಅದು ITC. ಏನು ಮಕ್ಕಳೇ? ITC. ಏನದು ITC? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಈಗ ಒಂದು ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ನೆನಪಿರುತ್ತೆ, ಏನು ಅಂತ ಹೇಳಿದ್ರೆ, ನೀವು ಐಟಮನ್ನು ಪರ್ಚೇಸ್ ಮಾಡಿದಾಗ ಅದನ್ನು ಇನ್ವರ್ಡ್ ಸಪ್ಲೈ ಅಂತಾರೆ. ಐಟಮ್ ನಿಮ್ಮ ಬಿಸ್ನೆಸ್ ಒಳಗಡೆ ಬಂತು, ನೀವೇನು ಮಾಡ್ತೀರಿ, ಅವರಿಗೆ ಹಣ ಕೊಟ್ಟಿದ್ದೀರಿ, ಪೇ ಮಾಡಿದ್ದೀರಿ, ಪೇ ಮಾಡೋದ್ರೊಟ್ಟಿಗೆ ಟ್ಯಾಕ್ಸನ್ನು ಕೊಟ್ಟರೆ, ಆ ಟ್ಯಾಕ್ಸ್ ಏನಪ್ಪ ಅಂತ ಹೇಳಿದ್ರೆ ಆ GST ಏನು ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ITC. ಗೊತ್ತಾಯ್ತಾ? ಫಸ್ಟ್ ನೀವು ಪ್ರಾಬ್ಲಮ್ ಮಾಡುವಾಗ ಈ ಇನ್ವರ್ಡ್ ಸಪ್ಲೈ ಮೇಲೆ ITCಯನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಷ್ಟು GST ಅಂದರೆ ಪ್ರೊಸೀಜರನ್ನು ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಫಾರ್ಮೇಟ್ ನೀಟಾಗಿ ಹಾಕೊಳ್ಳಿ. ಫಸ್ಟ್ ITCಯನ್ನು ಕ್ಯಾಲ್ಕುಲೇಟ್ ಮಾಡಿ. ಅರ್ಥ ಆಯ್ತಾ? ಈ ITC ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಅದಕ್ಕೆಲ್ಲ ಫಾರ್ಮೇಟ್ ಹಾಕ್ಕೊಂಡು ನೀಟಾಗಿ ITCಯನ್ನು ಕ್ಯಾಲ್ಕುಲೇಟ್ ಮಾಡ್ಕೊತೀರಿ. ಇದು ಒಂದು ಪಾರ್ಟ್ ಆಯಿತು. ಸರಿ, ಅದು ಮುಗೀತು. ನೆಕ್ಸ್ಟು ಇನ್ನೊಂದು ಭಾಳ ಮುಖ್ಯ ಹೇಳಬೇಕು, ಮರ್ತೆ ನಾನು. ITC ಯಾವುದಕ್ಕೆ ಸಿಗುತ್ತೆ, ಯಾವುದಕ್ಕೆ ಸಿಗಲ್ಲ ಅಂತ. ನೀವು ಐಟಮನ್ನು ಪರ್ಚೇಸ್ ಮಾಡ್ತೀರಲ್ಲ, ಅದು ಯಾವ ಐಟಮನ್ನು ಪರ್ಚೇಸ್ ಮಾಡಿದ್ದೀರಿ ನೆನ್ಪಿಟ್ಕೊಳ್ಳಿ. ಅದು ಎಲ್ಲಿಂದ ಪರ್ಚೇಸ್ ಮಾಡಿದ್ದೀರಿ, ನೀವು ಪರ್ಚೇಸ್ ಮಾಡ್ತಿರೋದು, ನೀವು ಎಲ್ಲಿದ್ದೀರಿ ಅಂತ ನೋಡ್ಕೋಬೇಕು. ನೀವು ಅಂತ ಹೇಳಿದ್ರೆ ಪರ್ಚೇಸರ್, ಅಲ್ಲಿ ಗೊತ್ತಾಯ್ತಾನೆ, ಎಲ್ಲಿದ್ದಾರೆ ಅಂತ ನೋಡ್ಕೋಬೇಕು. ಕರ್ನಾಟಕದಲ್ಲಿದ್ದಾನ, ಎಲ್ಲಿದ್ದಾನೆ ಅಂತ ನೋಡ್ಕೋಬೇಕು, ಎಲ್ಲಿಂದ ಪರ್ಚೇಸ್ ಮಾಡಿದ್ದಾನೆ ಅಂತ ನೋಡ್ಕೋಬೇಕು. ಯಾಕೆಂದರೆ ITC ನಿಮಗೆ ಸಿಗುವಾಗ ಆ ITC IGSTನೋ CGST ಅಥವಾ SGST ಅಂತ ಗೊತ್ತಾಗಬೇಕಲ್ಲ. ಅದಕ್ಕಾಗಿ ಹೇಳಿದೆ ನಾನು. ಇನ್ನೊಂದು ಈ ಪ್ರಾಬ್ಲಮನ್ನು ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಲ್ಲಿ ಗೊತ್ತಾಗುತ್ತೆ. ಗೊತ್ತಾಯ್ತಾನೆ? ಇದನ್ನು ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ತಲೆಯಲ್ಲಿ ಒಂದಿಷ್ಟು ವಿಷಯಗಳು ಇದ್ದಾಗ ನಾವು ಪ್ರಾಬ್ಲಮ್ ಮಾಡುವಾಗ ನಿಮಗೆ ನೆನಪಾಗತ್ತೆ ಅಂತ ಹೇಳ್ತೀನಿ. ಸರಿ, ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ಪರ್ಚೇಸ್ ಮಾಡ್ತಾ ಇದ್ದೀರಿ, ಪರ್ಚೇಸ್ ಮಾಡುವಾಗ ಯಾರಿಂದ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಹೆಚ್ಚಿನ ITC ಸಿಗುತ್ತೆ. ಆದರೆ ಪರ್ಚೇಸ್ ಮಾಡುವಾಗ ನೆನ್ಪಿಟ್ಕೊಳ್ಳಿ, ನಾನು ಈ ಕಡೆ ಕೈ ತೋರಿಸ್ತಿದ್ದೀನಿ ನೋಡಿ. ಪರ್ಚೇಸ್ ಮಾಡುವಾಗ ಅನ್ರಿಜಿಸ್ಟರ್ಡ್ ಡೀಲರಿಂದ, ಯಾರಿಂದ? ಅನ್ರಿಜಿಸ್ಟರ್ಡ್ ಡೀಲರ್ ಅಂದರೆ ಅವ್ರ ಹತ್ರ GST ರಿಜಿಸ್ಟ್ರೇಷನ್ ಇಲ್ಲ, ಅಂಥವರಿಂದ ನೀವು ಪರ್ಚೇಸ್ ಮಾಡಿದರೆ ಆವಾಗ ನಿಮಗೆ ಯಾವುದೇ ITC ಸಿಗಲ್ಲ. ನೀವು ಯಾವ ಐಟಮನ್ನು ಕೊಂಡ್ಕೊಂಡಿರ್ತೀರೋ ಅಲ್ಲಿ ITCಗೆಲ್ಲ ಏನು ಕ್ಯಾಲ್ಕುಲೇಷನ್ ಇರಲ್ಲ, ಡ್ಯಾಶ್ ಹಾಕೊಂತೀವಿ. ಇದು ಒಂದು. ಎರಡನೇದು, ನೀವು ಪರ್ಚೇಸ್ ಮಾಡಿರೋದು ಕಾಂಪೋಸಿಷನ್ ಸಪ್ಲೈ. ಯಾರು ಕಾಂಪೋಸಿಷನ್ ಸಪ್ಲೈ ಕಾಂಪೋಸಿಷನ್ ಡೀಲರ್ ಇರ್ತಾರೆ, ಅದನ್ನು ಕಾಂಪೋಸಿಷನ್ ಸ್ಕೀಮನ್ನು ತಗೊಂಡಿರ್ತಾರೆ, ಅವರಿಂದ ನೀವು ಪರ್ಚೇಸ್ ಮಾಡಿದ್ರು ಗೊತ್ತಾಯ್ತಾನೆ, ಅವಾಗಲೂ ನಿಮ್ಗೇನು ಸಿಗಲ್ಲಪ್ಪ ಅಂತ ಹೇಳಿದರೆ ITC ಸಿಗಲ್ಲ. ಇದು ಎರಡನೇದು. ಇನ್ನೊಂದು ಮೂರನೇದೇನು ಅಂತ ಹೇಳಿದ್ರೆ, ನೀವು ಪರ್ಚೇಸ್ ಮಾಡಿರೋದು SEZ ಇಂದ. SEZ ಅಂತ ಹೇಳಿದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್. ಸ್ಪೆಷಲ್ ಎಕನಾಮಿಕ್ಸ್ ಝೋನಿಂದ ಪರ್ಚೇಸ್ ಮಾಡಿದ್ರು ನಿಮಗೆ ITC ಸಿಗಲ್ಲ. ಅಂದರೆ ಇದು ಒಂದು ಅನ್ರಿಜಿಸ್ಟರ್ಡ್ ಡೀಲರಿಂದ, ಇನ್ನೊಂದು ಆಲ್ರೆಡಿ ನೀವು ಕಾಂಪೋಸಿಟ್ ಸ್ಕೀಮ್ ಗೊತ್ತಾಯ್ತಾನೆ, ಏನೋ ಕಾಂಪೋಸಿಷನ್ ಸ್ಕೀಮ್ ಇದೆ, ಆ ಕಾಂಪೋಸಿಷನ್ ಸ್ಕೀಮಿಂದ ಇರೋನ ಹತ್ರ ಡೀಲರಿಂದನೂ ನೀವೇನಾದ್ರು ಪರ್ಚೇಸ್ ಮಾಡಿದರೆ ಅವಾಗಲೂ ನಿಮ್ಗೆ ITC ಸಿಗಲ್ಲ. ಇನ್ನೊಂದು SEZ ಇಂದ ಪರ್ಚೇಸ್ ಮಾಡಿದಾಗಲೂ ಏನು ಸಿಗಲ್ಲ, ITC ಸಿಗಲ್ಲ. ಇನ್ನೂ ಒಂದು, ಕೆಲವೊಮ್ಮೆ ಟ್ಯಾಕ್ಸೇ ಇಲ್ದಿರೋ ಐಟಮ್ಗಳು, ಎಕ್ಸಮ್ಟೆಡ್ ಗೂಡ್ಸ್ ಇದೆಯಲ್ಲ, ಅವನ್ನ ಪರ್ಚೇಸ್ ಮಾಡಿದಾಗಲೂ ಏನು ಸಿಗಲ್ಲ, ITC ಸಿಗಲ್ಲ. ಅಲ್ಲಿ ಎಕ್ಸಮ್ಟೆಡ್ ಗೂಡ್ಸ್ ಅಂತಾನೆ ಕೊಟ್ಟಿದ್ರೆ ನೀವು ಅದನ್ನು ನೋಡ್ಕೋಬೇಕು. ಇದಿಷ್ಟನ್ನು ತಲೆಯಲ್ಲಿ ಇಟ್ಕೊಂಡ್ರೆ ನೀವು 10 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಮೊದಲನೇ ಪಾರ್ಟ್ ಏನಿದೆಯಲ್ಲ ITC ಕ್ಯಾಲ್ಕುಲೇಟ್ ಮಾಡೋದು ಈಸಿ. ಈಗ ನೆಕ್ಸ್ಟ್, ನೀವು ಗೂಡ್ಸನ್ನು ಪರ್ಚೇಸ್ ಮಾಡಿದ್ರಿ, ITC ಕ್ಯಾಲ್ಕುಲೇಷನ್ ಆಗಿದೆ, ಗೊತ್ತಾಯ್ತಾನೆ, ಆಯ್ತು. ನೆಕ್ಸ್ಟ್, ನಿಮ್ಮ ಹತ್ರ ಗೂಡ್ಸ್ ಇದೆ ಮಕ್ಕಳೇ, ನೀವು ಆ ಗೂಡ್ಸನ್ನು ಸೇಲ್ ಮಾಡ್ತೀರಿ. ನಾನು ಈ ಕಡೆ ಕೈ ತೋರಿಸಿದ್ನಲ್ಲ, ಇದು ಪರ್ಚೇಸ್ ಮಾಡಿರ್ತಾ ಇದ್ದೀನಿ. ಈಗ ನೀವು ಸೇಲ್ ಮಾಡ್ತೀರಿ. ಈ ಸೇಲ್ ಮಾಡೋದಕ್ಕೆ ಏನಂತಾರೆ ಅಂತ ಹೇಳಿದ್ರೆ ಔಟ್ವರ್ಡ್ ಸಪ್ಲೈ. ಇದೇನಾಗಿತ್ತು ಹೇಳಿ, ಇನ್ವರ್ಡ್ ಸಪ್ಲೈ. ಇದೇನಿದೀಗ ಔಟ್ವರ್ಡ್ ಸಪ್ಲೈ. ಔಟ್ವರ್ಡ್ ಸಪ್ಲೈ ಅಂದರೆ ನೀವು ಸೇಲ್ ಮಾಡ್ತಾ ಇದ್ದೀರಿ. ಏನು ಮಾಡ್ತಿದ್ದೀರಿ, ನೀವು ಸೇಲ್ ಮಾಡ್ತಿದ್ದೀರಿ. ನೀವು ಸೇಲ್ ಮಾಡಿದ್ರಿ, ನಿಮ್ಮಿಂದ ಐಟಮ್ಮು ಹೊರಗಡೆ ಹೋಯಿತು, ಬೇರೆಯವರಿಗೆ ಸೇಲ್ ಮಾಡಿದರೆ ನಿಮಗೆ ಹಣ ಬಂತು. ನಿಮಗೆ ಹಣ ಬರುವಾಗ ಆ ಐಟಮ್ದು ದುಡ್ಡು ಬಂದಿದೆ, ಅದರೊಟ್ಟಿಗೆ ನಿಮಗೆ ಟ್ಯಾಕ್ಸು ಬಂದಿದೆ. ಏನು ಟ್ಯಾಕ್ಸು? GSTನೂ ಬಂದಿದೆ. ಅದು ಯಾವ ಟ್ಯಾಕ್ಸ್ ಬಂದಿದೆ ಅಂತ ನೀವು ನೋಡ್ಕೋಬೇಕು ಕರೆಕ್ಟಾಗಿ.
ನೀವು ಸೇಲ್ ಮಾಡೋದು ಎಲ್ಲಿಗೆ ಸೇಲ್ ಮಾಡಿದ್ದೀರಿ ಅನ್ನೋದನ್ನು ನೋಡ್ಕೊಳ್ಳಿ. ಎಲ್ಲಿಗೆ ಸೇಲ್ ಮಾಡಿದ್ದು ಅಂತ ಹೇಳಿದ್ರೆ, ನೀವು ಎಲ್ಲಿದ್ದೀರಿ, ಯಾವ ಸ್ಟೇಟಲ್ಲಿದ್ದೀರಿ, ನೀವು ಎಲ್ಲಿಗೆ ಸ್ಟೇಟ್ ಮಾಡಿದಿರಿ. ನೀವೀಗ ಫಾರ್ ಎಕ್ಸಾಂಪಲ್ಲು ಸಾಗರದಲ್ಲಿದ್ದೀರೋ, ಸೊರಬದಲ್ಲಿದ್ದೀರೋ, ಶಿವಮೊಗ್ಗದಲ್ಲಿದ್ದೀರೋ, ನೀವಿಲ್ಲಿ ಮಂಗಳೂರಿಗೋ, ಬೆಂಗಳೂರಿಗೋ, ಬಿಜಾಪುರಕ್ಕೋ, ಧಾರವಾಡಕ್ಕೋ ಗೊತ್ತಾಯ್ತಾನೆ, ನೀವೀಗ ಸೇಲ್ ಮಾಡಿದರೆ CGST SGST ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಇರುತ್ತೆ. ಏನಿರುತ್ತೆ? ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಇರುತ್ತೆ. ಅದೇ ನೀವು ಇಲ್ಲಿದ್ದು ಬೇರೆ ಸ್ಟೇಟಿಗೆ ಸೇಲ್ ಮಾಡಿದರೆ ನೀವು IGST ಟ್ಯಾಕ್ಸನ್ನು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಕಟ್ಟಬೇಕು. ಅರ್ಥ ಆಗ್ತಿದೆಯಾ? ಏನು, ನೀವು ಸೇಲ್ ಮಾಡಿದ್ರಿ, ನಿಮಗೆ ಹಣ ಬಂತು, ಈ ಹಣದ ಮೇಲೆ ನೀವು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಔಟ್ಪುಟ್ ಟ್ಯಾಕ್ಸು? ಪರ್ಚೇಸ್ ಮಾಡಿದಾಗ ಇನ್ಪುಟ್ ಟ್ಯಾಕ್ಸು, ಸೇಲ್ ಮಾಡಿದಾಗ ಔಟ್ಪುಟ್ ಟ್ಯಾಕ್ಸ್. ಅರ್ಥ ಆಯ್ತಾ? ಇದೆರಡನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಫಸ್ಟ್ ಒಂದು ಅರ್ಧ ಪ್ರಾಬ್ಲಮ್ ಆಗಿರುತ್ತೆ, ಸಪ್ರೇಟಾಗಿ ಮಾಡಿಟ್ಟಿರ್ತೀರಿ, ಅದಾಯಿತು. ಸೆಕೆಂಡ್ ಇದು ಯಾವುದು? ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ, ಅದನ್ನು ಮಾಡಿಟ್ಟಿದ್ದೀರಿ. ಈಗ ಮೂರನೇದೇನಪ್ಪ ಅಂದರೆ, ಇಲ್ಲಿ 3 ಫಾರ್ಮೆಟ್ ಬರುತ್ತೆ 10 ಮಾರ್ಕ್ಸ್ ಪ್ರಾಬ್ಲಮಲ್ಲಿ. ಯೂಶ್ವಲ್ ಆಗಿ ಎಲ್ಲದರಲ್ಲೂ ಬಂದೇ ಬಿಡುತ್ತೆ ಅಂತ ಹೇಳ್ತಾ ಇಲ್ಲ. ಈಗ ನೀವು ಯುಟಿಲೈಸೇಷನ್ ಆಫ್ ITC ಅಂತ ಹೇಳ್ತಾರೆ. ಏನದು ಯುಟಿಲೈಸೇಷನ್ ಆಫ್ ITC ಅಂತ ಹೇಳಿದ್ರೆ, ಪರ್ಚೇಸ್ ಮಾಡಿದಾಗ ನೀವು ಆಲ್ರೆಡಿ ಟ್ಯಾಕ್ಸನ್ನು ಕಟ್ಟಿ ಪರ್ಚೇಸ್ ಮಾಡಿದ್ರಿ. ನಾನು ಆವಾಗಲೇ ಹೇಳಿದೆ, ಅದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ನಿಮ್ಮ ಅಕೌಂಟಲ್ಲಿ ಇಷ್ಟು ಟ್ಯಾಕ್ಸ್ ನೀವು ಆಲ್ರೆಡಿ ಕಟ್ಟಿರೋ ಟ್ಯಾಕ್ಸು ಕ್ರೆಡಿಟ್ ಇದೆ. ಈಗ ನಿಮ್ಮ ಹತ್ರ ಇರೋ ಐಟಮನ್ನು ಮಾರಿದ್ದೀರಿ, ಮಾರಿದಾಗ ಏನಾಯಿತು, ನಿಮಗೆ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಇದೆ. ಅದು ಟ್ಯಾಕ್ಸನ್ನು ನೀವೀಗ ಕಟ್ಟಬೇಕು ಗೌರ್ಮೆಂಟಿಗೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಪರ್ಚೇಸ್ ಮಾಡಿದಾಗ ನೀವು ITC ನೀವು ಪೇ ಮಾಡಿದ್ದೀರಿ, ITC ನೀವು ಕಟ್ಬಿಟ್ಟು ಬಂದಿದೆ, ನಿಮ್ಗೇನು ಬಂದಿದೆ, ಟ್ಯಾಕ್ಸ್ ಕ್ರೆಡಿಟ್ ಆಗಿದೆ, ಅದೊಂದು 80,000 ಇದೆ ಅಂತ ತಿಳ್ಕೊಳ್ಳಿ. ಜಸ್ಟ್ ಫಾರ್ ಎಕ್ಸಾಂಪಲ್ 80,000 ಕ್ಯಾಲ್ಕುಲೇಷನ್ ಇದೆ, ಅಮೌಂಟ್ ಮಾಡಿ ಇಟ್ಟಿದ್ದೀರಿ. ನಿಮ್ಮ ಹತ್ರ ಐಟಮ್ ಇತ್ತು, ಐಟಮನ್ನು ಮಾರಿದ್ರಿ ಮಕ್ಕಳೇ. ಮಾರಿದಾಗ ನೀವು ಅದನ್ನು ಜಾಸ್ತಿ ಅಮೌಂಟಿಗೆ ಮಾರಿರ್ತೀರಿ, ಟ್ಯಾಕ್ಸು ಜಾಸ್ತಿ ಬಂದಿರತ್ತಲ್ವ. ಎಕ್ಸಾಂಪಲ್ ಏನು, 1 lakh rupees ನೀವು ಔಟ್ಪುಟ್ ಟ್ಯಾಕ್ಸನ್ನು ಕಟ್ಟಬೇಕು. ನೀವು ಬಿಸ್ನೆಸ್ ಮ್ಯಾನ್ ಕಟ್ಟಬೇಕು ನೋಡಿ, 1 lakh rupees ಟ್ಯಾಕ್ಸ್ ಕಟ್ಟಬೇಕು. ಈಗೇನು ಅಂತ ಹೇಳಿದರೆ, 1 lakh ನೀವು ಕಟ್ಟಬೇಕು. ಬಟ್ ಆದರೆ ಗೌರ್ಮೆಂಟಿಗೆ ಆಲ್ರೆಡಿ ನೀವು 80,000 rupees ಟ್ಯಾಕ್ಸನ್ನು ಕಟ್ಟಿ ಆಗಿದೆ. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಏನದು ನಾನು ಕಟ್ಟಿ ಆಗಿದೆ ಅಂತ ಹೇಳ್ತಿದ್ದೀನಿ ಅಂದರೆ, ITC ನೀವು ಪರ್ಚೇಸ್ ಮಾಡುವಾಗ 80,000 ಕಟ್ಟಿ ಆಗಿದೆ. ಕರೆಕ್ಟ್ ತಾನೆ? 1 ಲಕ್ಷ ನೀವೇನು ಟ್ಯಾಕ್ಸ್ ಕಟ್ಟಕ್ಕಿತ್ತು, ಅದರಲ್ಲಿ 80,000 ಆಲ್ರೆಡಿ ಕಟ್ಟಿ ಆಗಿದೆ. ಇನ್ನು ನೀವು ಕಟ್ಟಕ್ಕಿರೋದು ಬರೀ 20,000 ಮಾತ್ರ. ಇದನ್ನ ಏನಂತ ಕರೀತಾರಪ್ಪ ಅಂತ ಹೇಳಿದ್ರೆ, ಇದು ಯುಟಿಲೈಸೇಷನ್ ಆಫ್ ITCಯನ್ನು ನೀವು ಬಳಸ್ಕೊಳ್ಳಿ. ಅಂದರೆ ಇದೊಂಥರ ITC ಹೇಗೆ ಅಂದರೆ, ನಿಮ್ಮ ಅಕೌಂಟಲ್ಲಿರೋ ದುಡ್ಡು ಥರ. ಅರ್ಥ ಆಯ್ತಾ? ಈ ಅಕೌಂಟಲ್ಲಿರೋ ದುಡ್ಡನ್ನು ನೀವು ಹೇಗೆ ಬಳಸ್ಕೊತೀರಿ ಅಂತ ಹೇಳಿ ನೋಡ್ಕೋಬೇಕು. ಗೊತ್ತಾಯ್ತಾನೆ? ಹಾಂ, ಈಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಈ ಯುಟಿಲೈಸೇಷನ್ ಆಫ್ ITC ಯುಟಿಲೈಸೇಷನನ್ನು ಹೇಗೆ ಮಾಡಬೇಕು ಅಂತ. ದುಡ್ಡಿದೆ, ಅಕೌಂಟಲ್ಲಿ ದುಡ್ಡಿದೆ. ಏನು ದುಡ್ಡು? ITC ಟ್ಯಾಕ್ಸ್. ಅದನ್ನು ದುಡ್ಡು ಅಂತ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದೆ. ಅದನ್ನು ಹೇಗೆ ಬಳಸ್ಕೊತೀವಿ ಅನ್ನೋದು ಭಾಳ ಮುಖ್ಯ ಅಲ್ವಾ? ಅದನ್ನು ಬಳಸ್ಕೊಳೋಕ್ಕೆ ಒಂದಿಷ್ಟು ರೂಲ್ಸ್ ಇರುತ್ತೆ ಮಕ್ಕಳೇ. ಹೇಗೆ ಬೇಕೋ ಹಾಗೆ ಬಳಸ್ಕೊಳಕ್ಕೆ ಬರಲ್ಲ. ಏನು, ITC ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಅದರಲ್ಲಿ IGST ಎಷ್ಟಿದೆ, CGST ಎಷ್ಟಿದೆ, SGST ಎಷ್ಟಿದೆ ಅಂತ ನೋಡ್ಕೋಬೇಕು. ಕರೆಕ್ಟಾ? ಇದನ್ನು ನೀವು ಈ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿನ ಪೇ ಮಾಡೋಕ್ಕೆ ಬಳಸ್ತೀರಿ. ಅದನ್ನು ಪೇ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ನೋಡಿ, ನೀವು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಕಟ್ಟಾಕಿದೆಯಲ್ಲ, ಅದರಲ್ಲಿ IGST ಲಯಬಿಲಿಟಿಯನ್ನು ಏನು ಮಾಡ್ತೀರಿ, ನೀವು ಪೇ ಮಾಡ್ತೀರಿ. ಪೇ ಮಾಡೋಕ್ಕೆ ಬಳಸೋ ಅಮೌಂಟ್ ಯಾವುದಪ್ಪ ಅಂದರೆ IGSTಯನ್ನೇ ಫಸ್ಟ್ ಬಳಸ್ಕೋಬೇಕು. ನಿಮ್ಗೆ ಇದು ಅರ್ಥ ಆಗಲಿಲ್ಲ, ನಾನು ಹೀಗೆ ಹೇಳ್ತೀನಿ ಕೇಳ್ಕೊಳ್ಳಿ ಮಕ್ಕಳೇ. ನಿಮ್ಮ ಹತ್ರ 3 ಅಕೌಂಟ್ ಇದೆ ಅಂತ ತಿಳ್ಕೊಳ್ಳಿ. 3 ಅಕೌಂಟ್, ಸುಮ್ಮನೆ ಒಂದು ಎಕ್ಸಾಂಪಲ್ಲು. ಆ 3 ಅಕೌಂಟಲ್ಲಿ ಒಂದು ಅಕೌಂಟು IGST ಅಕೌಂಟು, ಇನ್ನೊಂದು CGST ಅಕೌಂಟು, ಇನ್ನೊಂದು SGST ಅಕೌಂಟ್. 3 ಅಕೌಂಟಲ್ಲೂ ದುಡ್ಡಿದೆ. ಇದು ITC. ಗೊತ್ತಾಯ್ತಾನೆ? ದುಡ್ಡಿದೆ. ಈ ದುಡ್ಡನ್ನು ಬಳಸ್ಕೊಂಡು ನೀವು ಗೌರ್ಮೆಂಟಿಗೆ ದುಡ್ಡು ಕಟ್ಟಕ್ಕಿದೆಯಲ್ಲ, ಸಾಲ ಅಂತ ತಿಳ್ಕೊಳ್ಳಿ. ಅರ್ಥ ಆಗಲಿ ಅನ್ನೋ ಕೇಳ್ತಿದ್ದೀನಿ. ಸಾಲ ಯಾವುದಪ್ಪ ಅಂದರೆ, IGST ಸಾಲ ಇದೆ, SGST ಸಾಲ ಇದೆ, CGSTದು ಸಾಲ ಇದೆ. ಈ ಸಾಲನ ತೀರಿಸ್ಬೇಕು. ಈ ಸಾಲನ ತೀರಿಸ್ಬೇಕು. ಇಲ್ಲಿರೋ ದುಡ್ಡನ್ನು ಬಳಸ್ಕೋಬೇಕು. ಸರಿ, ಮೊದಲನೇದು ನೀವೇನು ಮಾಡಿಯಪ್ಪ ಅಂತ ಹೇಳಿದ್ರೆ, IGST ಸಾಲ ತೀರ್ಸಕ್ಕೆ ತಗೊಳ್ಳಿ. IGST ಸಾಲ ತೀರಿಸ್ಬೇಕು. ನೀವು IGST ಅಕೌಂಟಲ್ಲಿರೋ ದುಡ್ಡನ್ನು ಬಳಸ್ಕೋಬೇಕು ಫಸ್ಟು. ಅರ್ಥ ಆಯ್ತಾ? ಬೇರೆ ಅಕೌಂಟ್ ದುಡ್ಡು, ಇನ್ನೆರಡು ಅಕೌಂಟಲ್ಲಿ ದುಡ್ಡಿದ್ರೂ ಮುಟ್ಟೋ ಹಾಗೆಲ್ಲ IGST ತಗೊಂಡು ಈ ಸಾಲನ ತೀರಿಸಿ. ಆಯಿತು. ಫಾರ್ ಎಕ್ಸಾಂಪಲ್ ಹೇಗೆ ಹೇಳ್ತಿದ್ದೀನಿ ನೋಡಿ. IGSTದು ನೀವು ಗೌರ್ಮೆಂಟಿಗೆ ಕಟ್ಟಬೇಕಾಗಿರೋ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಒಂದು 10,000 ಇತ್ತು ಅಂತ ತಿಳ್ಕೊಳ್ಳಿ.
ಅದೇ IGST ITCಯಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಮಕ್ಕಳೇ, ಇವೆಲ್ಲ ಭಾಳ ಟೆಕ್ನಿಕಲ್ ಟರ್ಮ್ ಆಗಿರೋದ್ರಿಂದ ನಿಧಾನ ಅರ್ಥ ಮಾಡ್ಕೋಬೇಕು, ಹಂಗಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ITCಯಲ್ಲಿ IGST ನಿಮ್ಮ ಅಕೌಂಟಲ್ಲಿರೋ ದುಡ್ಡು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಒಂದು 18,000 ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೀವು ಗೌರ್ಮೆಂಟಿಗೆ ಕಟ್ಟಬೇಕಾಗಿರೋದು ಎಷ್ಟಿದೆ? 10,000. ಸೊ ಈಗ ನೀವು 18,000ಕ್ಕೆ ಇದೆ ನಿಮ್ಮ ಹತ್ರ 10,000ನ ಬಳಸ್ಕೊಂಡು ಗೌರ್ಮೆಂಟಿಗೆ ಪೇ ಮಾಡಿದ್ರಿ, ಆಯಿತಾ? ಕ್ಲಿಯರ್. ಈಗ ನೋಡಿ 18ರಲ್ಲಿ 10,000 ಪೇ ಮಾಡಿ ಆಗಿದೆ, ಇನ್ನೇನು ಉಳ್ಕೊಂಡಿದೆ ಅಂದರೆ 8,000 ರೂಪಾಯಿ ಇದೆ ಅಲ್ಲಿ ಅಕೌಂಟಲ್ಲಿ ದುಡ್ಡಿದೆ. ಸರಿ, ಈಗ ಈ ಸಾಲ ಒಂದು ಸಾಲ ತೀರಿಸಿ ಆಯಿತು. ನೆಕ್ಸ್ಟ್ ನೋಡ್ತೀರಿ ಅದ್ಯಾವುದು? CGST ಪೇ ಮಾಡಬೇಕೀಗ ನೀವು ಪೇ ಮಾಡಬೇಕು. ಇಲ್ಲಿ 3 ಅಕೌಂಟಲ್ಲೂ ದುಡ್ಡಿದೆ. ಯಾವುದು? IGST, CGST, SGST 3 ಅಕೌಂಟಲ್ಲೂ ದುಡ್ಡಿದೆ. ಆದರೆ ನೀವು ಪೇ ಮಾಡ್ತಿರೋದು ಯಾವುದೀಗ? CGST. ನೀವು CGSTಯಲ್ಲಿ ದುಡ್ಡಿದೆ. ರೂಲ್ ಏನು ಅಂದರೆ CGSTಯಲ್ಲಿ ದುಡ್ಡಿದ್ರೂ ನೀವು CGST ದುಡ್ಡನ್ನು ಮುಟ್ಟ ಹಾಗಿಲ್ಲ. CGST ಅಲ್ಲಿರುವಂತಹ ITCಯನ್ನು ನೀವು ಮುಟ್ಟಬೇಕು ಅಂತ ಹೇಳಿದರೆ ನಿಮಗೆ IGSTಯಲ್ಲಿರೋದು ಖಾಲಿ ಆಗಬೇಕು. IGST ಅಮೌಂಟ್ ಏನಾಗಬೇಕು? ಪೂರ್ತಿ ಖಾಲಿ ಆಗಬೇಕು. ಸೊ ಫಸ್ಟು ನೀವು ಯಾವುದನ್ನು ಬಳಸ್ಕೊಳ್ಳಿ? IGSTಯನ್ನು ಖಾಲಿ ಮಾಡಿ ಆಮೇಲೆ CGST ಮತ್ತು SGSTಯಲ್ಲಿರೋ ಅಮೌಂಟನ್ನು ಬಳಸಬೇಕು. ಅರ್ಥ ಆಯ್ತಾ? ಮೂರನೇದು ಈಗ ನೋಡಿ, IGST ಔಟ್ಪುಟ್ ಟ್ಯಾಕ್ಸನ್ನು ಪೇ ಮಾಡಿದ್ವಿ, CGST ಔಟ್ಪುಟ್ ಟ್ಯಾಕ್ಸು ಪೇ ಆಯಿತು, ಇಲ್ಲಿಂದನೇ ಪೇ ಮಾಡಿದ್ರಿ. ಮೂರನೇದು SGST ಔಟ್ಪುಟ್ ಟ್ಯಾಕ್ಸ್ ಪೇ ಮಾಡಬೇಕು. ಇಲ್ಲಿಗೆ ಬರ್ತೀರಿ ಮತ್ತೆ ನೋಡ್ಬೇಕು ಯಾವ ಅಕೌಂಟಲ್ಲಿ ದುಡ್ಡಿದೆ ಅಂತೇಳಿ. ಯಾವುದು? IGSTಯಲ್ಲಿ ದುಡ್ಡಿದ್ರೆ ಇವೆರಡನ್ನ ಮುಟ್ಟೋಂಗಿಲ್ಲ. ಇದು ಖಾಲಿ ಆಯ್ತಪ್ಪ ಅಂತ ಹೇಳಿದ್ರೆ ನೀವು SGST ಆಗಿರೋದ್ರಿಂದ SGSTಯಿಂದ ಪೇ ಮಾಡಬೇಕು. ರೂಲ್ ಏನೀಗ? ಸಿಂಪಲ್ ರೂಲ್ ಅಂತ ಹೇಳಿದ್ರೆ IGST ಮಕ್ಕಳೇ, ಇದು IGSTಯಲ್ಲಿರುವಂಥ ದುಡ್ಡನ್ನು ನೀವು IGST ಔಟ್ಪುಟ್ ಟ್ಯಾಕ್ಸಿಗೂ ಬಳಸ್ಕೋಬೋದು, CGSTಗೂ ಬಳಸ್ಕೋಬೋದು, SGSTಗೂ ಬಳಸ್ಕೋಬೋದು. ಅರ್ಥ ಆಯ್ತಾ? ಯಾವುದನ್ನು? IGST ಇನ್ಪುಟ್ ಟ್ಯಾಕ್ಸನ್ನು ಇದು ಯಾವುದೇ ಮೂರನ್ನು ಬೇಕಾದರೂ ಪೇ ಮಾಡೋಕ್ಕೂ ಬಳಸ್ಕೋಬೋದು, ಅವಕಾಶ ಇದೆ. ಆದರೆ ಗೊತ್ತಾಯ್ತಾನೆ? ಇಲ್ಲಿ ನೋಡಿ, CGSTದೇನಿದೆ, CGSTದು ಇದು ITC ಇದೆ. ಈ CGST ITCಯನ್ನು ನೀವು ಬಳಸ್ಕೋಬೇಕಂದ್ರೆ IGST ಖಾಲಿ ಆಗಿರಬೇಕು. ಗೊತ್ತಾಯ್ತಾನೆ? ಇದು ಒಂದು. ಇನ್ನೊಂದೇನು ಅಂದರೆ SGSTಯಿಂದ SGST ಔಟ್ಪುಟ್ ಟ್ಯಾಕ್ಸ್ ಲಾಯಬಿಲಿಟಿಯನ್ನು ಪೇ ಮಾಡೋಕ್ಕೆ CGST ಬಳಸೋಂಗಿಲ್ಲ. CGSTಯಿಂದ SGSTಯನ್ನು ಬಳಸೋಂಗಿಲ್ಲ. ಅಂದರೆ CGST ಮತ್ತು SGST ಅಲ್ಲೇ ನಿಮಗೆ ಬಳಸ್ಕೊಳೋಕ್ಕೆ ಅವಕಾಶ ಇಲ್ಲ. ಒಂದು. ಇನ್ನೊಂದು ಭಾಳ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಗೊತ್ತಾಯ್ತಾನೆ, IGSTಯಲ್ಲಿ ದುಡ್ಡಿದ್ರೆ CGSTದು ಮತ್ತು SGSTದು ಎರಡನ್ನೂ ಪೇ ಮಾಡೋದಕ್ಕೆ ಅವಕಾಶ ಇದೆ. ಒಂದು. ಅದೇ ರೀತಿ IGSTಯನ್ನು ಪೇ ಮಾಡಬೇಕು. ಕನ್ಫ್ಯೂಸ್ ಆಗುತ್ತೆ, ನಂಗೆ ಗೊತ್ತಿದೆ, ನಾನು ಹೇಳಿದಷ್ಟು ಈಸಿ ಇಲ್ಲ. ನೀವು ಇದನ್ನು ಕೇಳಿಸ್ಕೊಂಡು ಪ್ರಾಬ್ಲಮ್ ಮಾಡಿದಾಗ ಗೊತ್ತಾಗುತ್ತೆ. IGSTಯನ್ನು ಪೇ ಮಾಡೋದಕ್ಕಿದೆ ನಿಮಗೆ, ಆವಾಗ IGSTಯಲ್ಲಿ ಜಾಸ್ತಿ ದುಡ್ಡು ಇಲ್ಲದೆ ಇದ್ದರೆ CGST ಮತ್ತು SGSTಯನ್ನು ಬಳಸ್ಕೊಂಡು ನೀವು ಅಮೌಂಟನ್ನು ಪೇ ಮಾಡೋಕ್ಕೆ ಅವಕಾಶ ಇರುತ್ತೆ. ಇದನ್ನು ಈ ವಿಡಿಯೋ ನಿಮ್ಗೆ ಒಂದು ಸಾರಿ ಕೇಳಿದಾಗ ನಿಮ್ಗೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ನಂಗೆ ಗೊತ್ತಿದೆ. ಆದರೆ ಒಂದು ಸಾರಿ ಕೇಳಿಸ್ಕೊಳ್ಳಿ, ತಲೆಗೆ ಒಂದಿಷ್ಟು ಬರುತ್ತೆ. ಕ್ಲಮ್ಸಿ ಮಾಡ್ಕೋಬೇಡಿ, ಏನೋ ಅರ್ಥ ಆಗಲಿಲ್ಲ ಅಂತ ಅನ್ಕೋಬೇಡಿ, ಸಮಾಧಾನವಾಗಿ ಕೇಳಿಸ್ಕೊಳ್ಳಿ ಇದನ್ನು ಫಸ್ಟ್. ಈಗೇನು ಮಾಡೋದು? ಇಷ್ಟು ಕೇಳಿಸ್ಕೊಂಡು ನೀವು ಒಂದು ಪ್ರಾಬ್ಲಮನ್ನು ವರ್ಕೌಟ್ ಮಾಡಿದಾಗ ಎಸ್ ದಿಸ್ ಈಸ್ ರೈಟ್ ಅಂತೇಳಿ ಅನಿಸ್ತದೆ. ಅದಕ್ಕೆ ನಾನು ಈ ಪ್ರಯತ್ನನ ಮಾಡಿರೋದು. ಇದರೊಟ್ಟಿಗೆ ಇನ್ನೊಂದು ವಿಷಯನ ಹೇಳಬೇಕು ನಿಮಗೆ. ಟೈಮ್ ಆಫ್ ಸಪ್ಲೈ ಮೇಲೆ ಪ್ರಾಬ್ಲಮ್ ಬರುತ್ತೆ ಅಲ್ವಾ? ಯಾವುದು? ಟೈಮ್ ಆಫ್ ಸಪ್ಲೈ. ಆ ಟೈಮ್ ಆಫ್ ಸಪ್ಲೈಯಲ್ಲಿ ಅದ್ರದ್ದು ನೀವು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಡೇಟ್ಗಳನ್ನು ಕೊಟ್ಟಿರ್ತಾರೆ. ಯೂಶ್ವಲ್ ಆಗಿ ವಿಚ್ ಎವರ್ ಈಸ್ ಅರ್ಲಿ ಸರ್ವೀಸಲ್ಲಾದರೆ ಮಾತ್ರ ಒಂದು ಸ್ವಲ್ಪ ಅಲ್ಲಿ ಕೇಸ್ 1 ಕೇಸ್ 2 ಅಂತ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಡೇಟ್ ಏನಿರುತ್ತೆ ಅಂದರೆ ಅಲ್ಲಿ ಡೇಟ್ ಆಫ್ ರಿಮೂವಲ್ ಇರುತ್ತೆ, ಯಾವ ಡೇಟಿಗೆ ಐಟಮ್ಗಳು ಇದಾಯಿತು ಅಂತೇಳಿ. ಇನ್ನೊಂದು ಡೇಟ್ ಆಫ್ ಪೇಮೆಂಟ್ ಇರುತ್ತೆ, ಗೊತ್ತಾಯ್ತಾನೆ? ಡೇಟ್ ಆಫ್ ಪೇಮೆಂಟ್, ಡೇಟ್ ಆಫ್ ಡೆಲಿವರಿ, ಗೊತ್ತಾಯ್ತಾನೆ? ಇದರಲ್ಲಿ ನೀವು ಯಾವುದು ಫಸ್ಟ್ ಡೇಟ್ ಇರುತ್ತೋ ಗೊತ್ತಾಯ್ತಾನೆ ಅದನ್ನು ಟೈಮ್ ಆಫ್ ಸಪ್ಲೈ ಅಂತ ತಗೊಳ್ತಾರೆ. ಅರ್ಲಿ ಫಸ್ಟ್ ಡೇಟು ನೀವು ಯೂಶ್ವಲ್ ಆಗಿ ಬಟ್ ಅರ್ಥ ಮಾಡ್ಕೊಂಡು ಆ ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ. ಇದಿಷ್ಟನ್ನು ನೋಡ್ಕೊಳ್ಳಿ, ತುಂಬ ಸಿಂಪಲ್ ಮಕ್ಕಳೇ. ಭಾಳ ಮುಖ್ಯವಾಗಿ GSTಯಲ್ಲಿ ನೀವು ಫಾರ್ಮೇಟ್ಗಳನ್ನು ಹಾಕೊತೀರಲ್ಲ, ಆ ಫಾರ್ಮೇಟ್ಗಳು ಕರೆಕ್ಟಾಗಿರಬೇಕು. ಇವು ಫಾರ್ಮೇಟ್ಗಳು ಹೇಗಪ್ಪ ಅಂತ ಹೇಳಿದ್ರೆ ಒಂಥರ ಫಾರ್ಮುಲಾ ಥರ ವರ್ಕ್ ಮಾಡ್ತವೆ ಫಾರ್ಮೇಟ್ಗಳು.
ನೀವು ಫಾರ್ಮೇಟ್ ನೀಟಾಗಿ ಹಾಕೋಬಿಟ್ರೆ ನಾವು ಬೇರೆ ಬೇರೆ ಇದರಲ್ಲಿ ಸಬ್ಜೆಕ್ಟ್ಗಳಲ್ಲಿ ಇದು ಫಾರ್ಮುಲಾ ಹಾಕೊತೀವಲ್ಲ ಅದೇ ರೀತಿ ವರ್ಕ್ ಮಾಡ್ತವೆ. ಆ ಫಾರ್ಮೇಟ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕಾನ್ಫಿಡೆನ್ಸ್ ಆಗಿ ಮಾಡಿ, ನೀಟಾಗಿ ಬರೀರಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಪ್ರಾಬ್ಲಮ್ ಅರ್ಥ ಮಾಡ್ಕೊಳೋದನ್ನು ನೀಟಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ನನ್ನ ಈ ಚಿಕ್ಕ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒಂದು ಸಾರಿ ಕೇಳಿದ್ರೆ ಅರ್ಥ ಆಗದೆ ಇರ್ಬೋದು, ಇನ್ನೊಂದು ಸಾರಿ ಕೇಳಿಸ್ಕೊಳ್ಳಿ, ಏನಾದರೂ ಡೌಟ್ ಬಂದರೆ ಕೇಳಿ ಮತ್ತೆ ಹೇಳೋ ಪ್ರಯತ್ನನ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗತ್ತೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ನಮಸ್ತೆ.